श्रीचिदानन्दावधूत विरचित श्रीदेवी महात्म्ये 7ನೇ ಅಧ್ಯಾಯ. ಶಿವನ ತ್ರಿಶೂಲದಿಂದ ದುಷ್ಟನಾದ ಬಿಡಾಲನನ್ನು ತಿವಿದು ಕೊಂದದ್ದು. ಕಡುಶೌರಿ ಪರದೇವತೆಯು ಉಗ್ಗಡದ ದುಷ್ಟ ಬಿಡಾಲನೆಂಬನ ಮಡುಹಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿಂಬ್ರಣದಿ. ಕೇಳಿರಲೆ ಶೌನಕರೆ ಚಿಕ್ಷುರ ಕಾಲವಾಗಲಿ ಕಾಮಹಾಬಲ ಜಾಲ ಓಡಿತು ಕಂಡ ಕಡೆಯಲಿ ದೇವಿಯುಗ್ರಕ್ಕೆ. ಮೇಲೆ ಬಿದ್ದನು ಮಹಾಬಿಡಾಲನು ತಾಳಿದನು ಬಹು ಕೋಪ ಸಚಿವನು ಮೇಳವಾದನೆ ಸುರರ ತೋಳಲಿ ಶಿವ ಶಿವ ಎಂದ. ತಿಂಬುವೆನು ಈ ಜಗವ ಸ್ತ್ರೀಯಳ ಕೊಂಬುವೆನು ಪ್ರಾಣವನು ನಿರ್ಜರರೆಂಬುವರ ಸವರುವೆನು ಹುಡಿ ಮಾಡುವೆನು ಭುವನಗಳ. ಎಂಬೆನೇನ್ ಚಿಕ್ಷುರರು ದಗ್ರರ ಸಂಹರಿಸಿದಳು ಇವಳ ಬಿಡೆನು ತ್ರಿಯಂಬಕನ ಕಟ್ಟುವೆನು ಕೊಲ್ಲುವೆ ವಿಷ್ಣುವಿನನೆಂದ. ಎಂದುಕೊಂಡನು ಧನುವನೇರಿಸು ತಂದು ಸುರಿದನು ಸರಳ ತ್ರೈಜಗವೊಂದು ಮುಸುಕಿತು ರವಿರಸುಮೆ ಕಾಣಿಸದ ತೆರನಂತೆ. ಚಂದ ಚಂದದ ಮಹಶರವು ಭೋರೆಂದು ಮಘಮಳೆ ತಾನು ಕರೆದಂತಂದದಲ್ಲಿ ಪರದೇವಿ ಮುಕುಟದ ಮೇಲೆ ಕೇಳೆಂದ. ತಡೆಗಡಿದಳ ಶರವ ಸಿಂಧುವ ಕೆಡಹಿದಳು ಹಯ 4 ತರಿದೆ ಮಡುಹಿದಳು ಸಾರಥಿಯ ಧನುವಿಕ್ಕಡಿಯ ಮಾಡಿದಳು. ಒಡೆಯ ಹೊಯ್ದಳು ವಕ್ಷ ಕವಚವ ಎಡಬಲದ ಮಹದೈತ್ಯ ರಾಜರ ಬಿಡಿಸಿದಳು ಪಾಳೆಯವ ಯಮಪುರದಲ್ಲಿ ಕೇಳೆಂದ. ಅಡರಿದನು ಹೊಸರಥವನವನು ಘಡದ ಧನುವನು ಕೊಂಡು ಕೋಪದಲೊಡನೆ ಶರಪಾಳೆಯವ ಬಿಡಿಸಿದ ದೇವಿ ತನುವಿನಲಿ. ಗುಡಿ ಗುಡಿಸುತ್ತಲಿ ಕವಿಸಿರಲು ಭರಸಿಡಿಲಿ ನಂದದ ಶರವ ಮತ್ತೆಯು ಎಡೆ ಬಿಡದೆ ತುಂಬಿದವು ದಶ ದಿಶೆಗಳನ್ನು ಕೇಳೆಂದ. ಎಲ್ಯೋ ದೈತ್ಯ ಬಿಡಾಲನವನ ಬಲೆಲ್ಯೋ ಶಾಂಭವಿ ಎಂಬ ಬ್ರಹ್ಮವು ಎಲ್ಯೋ ನೋಡುತ್ತಿರುವ ಆ ಬಹುಸುರರು ತಾವೆಲ್ಯೋ. ಎಲ್ಯೋ ಭೂಮ್ಯಾಕಾಶ ದಿಕ್ಕುಗಳೆಲ್ಯೋ ರವಿಚಂದ್ರಾದಿ ಎಂಬರು ಎಲ್ಯೋ ಎನೆ ಮುಚ್ಚಿದುದು ಕೇಳು ಬಿಡಾಲ ಶರಜಾಲ. ಸವರಿದಳು ಮಹಾಶಸ್ತ್ರದಿಂದಲೇ ಶಿವನ ಆ ತ್ರಿಶೂಲದಲ್ಲಿ ಕೆಲಶರ ಸವರಿದಳು ದೇವೇಂದ್ರನೊಜ್ರಾಯುಧದಿ ಕೆಲಶರವ. ಸವರಿದಳು ಹರಿಚಕ್ರಧಾರದಿ ಸವರಿದಳು ಕೆಲಶರವನೀ ಪರಿ ಸವರಿದಳು ಬಗೆ ಬಗೆಯ ಆಯುಧದಿಂದ ಕೇಳೆಂದ. 10 ಶರದಲ್ಲಿ ದೈತ್ಯ ಮುಕುಟವ ಕಿತ್ತಿದಳು 14 ಶರದಲ್ಲಿ ಕುಟ್ಟಿದಳು ಪಕ್ಕೆಯವನೆರಡೀರೈದು ಶರಗಳಲ್ಲಿ. ಕತ್ತರಿಸಿದಳು ಸಾರಥಿಯ ಹಯವೆತ್ತಿ ಹೋದವು 100 ಶರದಲ್ಲಿ ಮತ್ತೆ ನೋಯಿಸಿದಳು ಶರೌಘದಿ ದೈತ್ಯನನು ಎಂದ.
ಕೆಂಡವಾದನು ಅಸುರ ದೇವಿಯ ಚಂಡ ಶರತಾಗಲಿಕೆ ಬಹಳುದ್ದಂಡ ರೋಷಾವೇಶನಾಗುತ್ತ ಕೊಂಡ ಮಹಗದೆಯ ದಿಂಡುಗೆಡಸಿದಳೆಮ್ಮನೀಕೆಯು ಖಂಡಿಸದೆ ಬಿಡೆನೆನುತ ದೇವಿಯ ಮಂಡೆ ಮೇಲೆಯು ಹೊಯ್ದು ಮೇಲ್ವಾಯ್ದ ಸುರಕೋಪದಲ್ಲಿ ತಪ್ಪಿಸುತ್ತಲಾ ಗದೆಯ ಕವಲೆರಡಿಬ್ಬ ಶರದಲ್ಲಿ ಗದೆಯ ತುಂಡ್ರಿಸಿದೊಬ್ಬನೆಯು ಕೆಡಹಿದಳು 42 ಬಾಣದಲ್ಲಿ ಉಪ್ಪವಡಿಸುತ್ತಲ ಸುರ ಖಡ್ಗವ ತಪ್ಪದಲೆ ಹಿರಿದಾಗ ನೆಗದೆ 20 ಶಾಂಭವಿ ಮುಖದ ಮೇಲೆಯು ಹೊಯ್ದ ಕೋಪದಲ್ಲಿ ಕಡಿದಳ ಖಡ್ಗವನು ಸರಳಿಲಿ ತೊಡಿಸಿದಳು ಕವಚವನು ಸತ್ವವು ಸಡಲಿ ಕೆಡೆದನು ಧರಣಿಯಲ್ಲಿ ಮೂರ್ಛಾದ ನರಗಳಿಗೆ ಅಡರಿದನು ಮಹಗಜವ ದೇವಿಯ ಬಿಡದಲೆಚ್ಚನು ಸರಳ ಸಾರದಲಿಡಿಗಿರಿದ ವಂಬುಗಳು 10 ದಿಕ್ಕಿನಲ್ಲಿ ಕೇಳೆಂದ ವೀರರೊಳು ಮಹಾವೀರ ನಿವ ಬಲು ಘೋರ ದೈತ್ಯನು ನೋಡುವ ದಿವಿಜರು ಸಾರಿದರು ಕೆಲ ಕಡೆಗೆ ಸರಳಿನ ಮೊನೆಯ ತಪ್ಪಿಸುತ್ತಾ ಚೀರಿದನು ಕುಬು ಬಿಕ್ಕಿ ದೇವಿಯ 100 ಖ್ಯಾಪೆಯ ಸುತ್ತಿದಂತಿಯ ಸೇರಿಸಿದ ಹರಿಮುಖಕ್ಕೆ ಉರೆ ಬೆಸಗೊಂಡ ದೈತ್ಯೇಯ ಎಲ್ಲಿ ಹೋಗುವೆ ಶಾಂಭವಿಯೇ ನೀನಿಲ್ಲಿ ಸಿಕ್ಕಿದೆ ಮಹಬಿಡಾಲನು ಕೊಲ್ಲದಲೆ ನಿನ್ನುಳಹ ನಿರ್ಜರರೇನು ಮಾಡಿದರು ಎಲ್ಲಿ ತಂದರು ನಿನ್ನ ಹರಿಹರರೆಲ್ಲರೂ ನೋಡಲಿಕೆಯಾದರು ಬಲ್ಲವಿಕೆ ನಿನಗಿಲ್ಲವೆಂದಬ್ಬರಿಸಿದನು ಅಸುರ ಎಲವೋ ಕೇಳು ಬಿಡಾಲ ಸಮ್ಮುಖದೊಳಗೆ ಸಿಕ್ಕಿದಳನ್ನು ಕೊಲ್ಲದೆ ಉಳುಹುವೆಯ ನೀ ಉಳುವೆಯಾಯಿದು ತಿಳಿಯದೆ ಮಗಿಂದು ಬಲರು ನೀವು ನಾ ಸ್ತ್ರೀಯು ಎಮ್ಮಯ ಬಲವು ತಾನೆಂತೆಲ್ಲಿಯನು ತಲಿ ಬಲು ಭಯಂಕರಿ ತಿವಿದಳೈ ಗಜದ ಕಪೋಲವನು ವರಗಿದುದು ಗಜ ಶಾಂಭವಿಯ ಕರ ಭರಕೆ ಸಿಡಿಲ್ ಹೊಡೆದದ್ರಿಯಂದದಲುರುಳಿದುದ ಕಂಡ ಸುರ ಕಿಡಿ ಕಿಡಿಯಾಗಿ ಖಾತಿಯಲಿ ಹಿರಿದು ತಾನು ಕಠಾರಿ ಮೇಲ್ವಾಯ್ದಿರಿದ ಮಂಡಿಲಿ ದೇವಿ ವಜ್ರದಿ ತರಿದು ಚಿಮ್ಮಿದಳವನ ಶೂಲಾಗ್ರದಲ್ಲಿ ಕೇಳೆಂದ ಬಿದ್ದನವ ಬಲದಾಚೆಯಲಿ ಮತ್ತೆದ್ದ ವೈಶ್ವಾನರನ ತೆರದಲ್ಲಿ ಉದ್ದಿದನು ಕರಗಳನ್ನು ಕೋಪದಲ ಉಡುಗಚ್ಚುತ್ತಾ ಗುದ್ದಿದನು ಶಾಂಭವಿಯ ಮುಷ್ಟಿಲಿ ಮುದ್ದು ಮುಖ ಪರದೇವಿ ಘಾಯವ ಕದ್ದು ತಿವಿದಳು ದೈತ್ಯ ಮುಕುಟದ ಮೇಲೆ ಕೇಳೆಂದ ಹಾರಿ ಬಿದ್ದನು ಖಳನು ದೇವಿಯ ಪೂರಯದ ಘಾಯಕ್ಕೆ ಇವನಿಗೆ 6 ಸರಿ ಪರದೇವಿ ಮುಷ್ಟಿಯಲುಳಿದ ಸುರರುಂಟೆ ಚೂರು ಆಯಿತು ಮುಕುಟ ಮರವೆಯು ತೋರಿ ನಿಮಿಷದೊಳೆದ್ದ ದೈತ್ಯನು ನಾರಿ ಸೈ ಮೆಚ್ಚಿದೆನು ನಿನಗೆಯು ನಾನು ಕೇಳೆಂದ ಯಾತಕೆಯು ನೀ ಸಾಯ್ವೆ ಎನ್ನಲಿ ಸೋತೆವಾವ್ ನೀ ಹೋಗು ಜೀವದೆಯಾತು ಎಮ್ಮೊಳು ಯುದ್ಧ ಮಾಡಿದುದಕ್ಕೆ ಮೆಚ್ಚಿದೆನು ಮಾತನಾಡೆಂದೆನಲು ದೇವಿಯು ಮಾತನಾಡಿದಳ ಬಿಡಾಲಗೆ ನೀತಿ ವಚನವ ಕೇಳು ಶಕ್ತಿಹುದೆಂದಳ ದೇವಿ ಏನು ಮಾಡುವೆ ನೆಲು ಬಿಡಾಲನೆ ನೀನು ಮೆಚ್ಚಿಯೇ ಕೊಟ್ಟೆಯಪ್ಪಣೆ ನೀನು ಮೆಚ್ಚಿದ ಬಳಿಕ ನಾ ಹೋಗ್ಬೇಕು ಆದರೆಯೂ
ನಾನು ಮಾಡಿಹೆ ಶಬ್ದ ಮಹಿಷನದೇನು ಬಲ ಸಹ ಕೊಂದೋಗ್ವೇನೆಂಬಿ ನಿದಾನದೆ ನಾನು ಇರುತಿಹೆನೆಂದಳಾ ದೇವಿ. ಎನ್ನ ಪಂಥವು ಕೈಗೆ ಕೂಡ್ದಡೆ ಇನ್ನು ಹೋಗುದು ಸಹಜ ಮಹಿಷನು ಇನ್ನು ಉಳಿದಿಹ ನೀನು ಉಳಿದಿಹೆ ಎಂತು ಹೋಗುದಕ್ಕೆ. ನಿನ್ನ ಮನಸ್ಸಿಗೆ ಬರುವುದೋ ಹೇಳಿನ್ನ ಮಹಿಷನ ಮೇಲೆ ಆಣೆಯು ಎನ್ನ ಭೋಗವು ಹ್ಯಾಗಿಹುದು ಅಹುದೆಂದಳಾ ದೇವಿ. ಎಂದು ಶಾರ್ಗ್ನಿಯಲೇಳು ಶರಗಳಲಂದು ಹೂಡುತ್ತಲೆಚ್ಚಳವನನು ಸಂಧಿಸಿದವಯವಧಿ ಸೈರಿಸುತ್ತಾಗ ದೈತ್ಯೇಯ. ಕೊಂದೆನೆಂಬಡೆ ಸಾಯಳಿದಕೇನೆಂದು ಯೋಚಿಸುತ್ತಾಗ ದೈತ್ಯನು ಅಂದು ಎತ್ತಿದ ಬ್ರಹ್ಮಶಕುತಿಯ ಕೇಳು ನಂದೀಶ. ಕೇಳು ಶಾಂಭವಿ ಈ ಶಕುತಿಯಲಿ ಬಾಳಲಿಪಿ ತೊಡೆಯಿತ್ತು ನಿನಗೆಯು ಹೇಳಿದೆನು ಬಗೆ ಬಗೆಯ ಬುದ್ಧಿಯ ಕೇಳದಲೆ ಕೆಟ್ಟಿ. ಸೀಳುವುದು ಇದಕ್ಕೇನು ಪಾಯವ ತಾಳಿಕೋ ಎಂದೆನು ತಕಾರ್ಬುಗೆ ಕಾಳ ಕವಿದುದು ಕೆದರಿದುದು ಬಹು ಕಿಡಿಯ ಕೇಳೆಂದ. ಉಗುಳಿ ತುರಿ ಸಪ್ತಾಂಬುಧಿಯ ಜಲ ಬಗಿದು ಕುಡಿ ಕುಡಿದಾಗ ಕಿಡಿಗಳು ನೆಗೆ ನೆಗೆದು ದಹಿಸಿದವು ಬಹುದಿಗಧಿಪರ ಪಟ್ಟಣವ. ಸೊಗಸು ಮರತರು ದೇವತೆಗಳು ಭುಗು ಭುಗಿಸುತಿಹ ಮಹಾಬ್ರಹ್ಮ ಶಕುತಿಯ ತೆಗೆ ಬಗೆಯನೇನೆಂಬೆ ಮುಕ್ಕಳಿಸಿತ್ತು ಮೂಜಗವಾ. ಬಹಳ ತೇಜದ ಬಹಳ ರೌದ್ರದ ಬಹಳ ಸಾಮರ್ಥ್ಯದಲ್ಲಿ ಶಕುತಿಯ ಬಹಳ ಕೋಪದಲೆತ್ತಿ ಶಾಂಭವಿ ನೋಡೆನುತ ದೈತ್ಯ. ಬಹಳ ಪರಬ್ರಹ್ಮವಿನ ಮೇಲೆಯು ಬಹಳ ಬಲನು ಬಿಡಾಲ ಮುಂದಕ್ಕೆ ಬಹಳ ಹೆಜ್ಜೆಯ ನಿಟ್ಟು ತಿರಿವಿಟ್ಟನು ಪರಾಂಬನಿಗೆ. ಥಳಥಳಿಸುತ್ತಾ ಶಕುತಿ ದೇವಿಯ ಹೊಳೆ ಹೊಳೆವ ಕೇಯೂರ ಹಾರದಿ ಬೆಳಗಿದುದು ಶೋಭಿಸುತ್ತ ನಾಯಕರ ತುನವಿಟ್ಟಂತೆ. ಹಲುಗಡಿಯುತ್ತಾ ದೈತ್ಯಗಿರಿತರುಗಳನ್ನು ಸುರಿಸುತ್ತ ದೇವಿ ಮೇಲೆಯು ಬಳಿಕ ಕರಮುಷ್ಟಿಯಲಿ ತಿವಿದನು ಶಾಂಭವಿಯ ಎದೆಯ. ನಕ್ಕು ಶಾಂಭವಿ ಶಿವನ ಶೂಲದಲಿಕ್ಕಿದಳು ಖಳನೆದೆಯ ಘಾಯವ ದಕ್ಕಿಸಿಯೇ ಕೊಳಲಾರದೆಯೇ ಪ್ರಾಣವನು ಖಳಕಳಿಯೇ. ರಕ್ಕಸರು ತಾವು ಕಂಡು ಮಿಡುಕಿಯೇ ತಕ್ಕೊಯ್ವಳನು ಹದ್ದು ಕಾಗಿಗೆ ಇಕ್ಕಿರಲು ಬಿಡಬೇಡೆನುತ ಮುತ್ತಿತು ಬಿಡಾಲ ಬಲ. 100 ಧನುವನು ಹಿಡಿದಳಂಬಾ ತೂರಿದಳು ಮಹಾಬಲವ ಶರದಲ್ಲಿ ಘೋರ ದೈತ್ಯರ ನಟ್ಟಿದಳು ಕುಟ್ಟಿದಳು ಶೂಲದಲ್ಲಿ. ತೋರು ತೆಡಬಲ ಮುಂಚುತಿರುತಿಹ ಶೂರರನು ಸವರಿದಳು ಖಡ್ಗದಿ ದಾರಿಕಾರರ ನಿಕ್ಕಿದಳು ಪರದೇವಿ ಕೇಳೆಂದ. ವೀರ ಕೇಳ್ನಂದೀಶ ರಾಜರು 600 ಕ್ಷೋಣಿ ಮೊದಲಹ ಧೀರ ಸುಭಟರು ಮಲಗಿದರು ರಣರಂಗ ಮಧ್ಯದಲ್ಲಿ. ಕಾರಣಿಯೇ ಮಂಗಳೆ ಬಿಡಾಲನ ತೀರಿಸಿದೆಯಂತೆಂದು ನಿರ್ಜರರ್ ಹಾರುತ್ತಲಿ ನೆನೆದರು ಚಿದಾನಂದಾತ್ಮ ಗುರುವರನ. इति श्रीमत्परमहंस परिव्राजकाचार्य श्री चिदानंद गुरुवर्य चरण पद्मद्विरेफ श्री चिदानंदावधूत विरचित पार्वती महात्म्यों
बिडालवधो नाम सप्तमोऽध्यायः सम्पूर्णम् अंतु अध्याय 7 पद 348 मंगलमस्तु।